ನಮಸ್ತೆ ಸ್ನೇಹಿತರೆ, ವಾಮನ ತ್ರಿವಿಕ್ರಮ ಚಾನಲ್ನ ಈ ದಿನದ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಒಂದು ವಿಶೇಷವಾದ ಟಾಪಿಕ್ನ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಟಾಪಿಕ್ ಯಾವಾಗಲೂ ಕೂಡ ಭಾರತದಾದ್ಯಂತ ಅವಾಗವಾಗ ಚರ್ಚೆಗೆ ಗ್ರಾಸ ಆಗ್ತಾ ಇರುತ್ತೆ. ಆ ಟಾಪಿಕ್ ಯಾವುದು ಅಂತ ಹೇಳಿದ್ರೆ, ತಿರುಪತಿಯಲ್ಲಿರುವ ವಿಗ್ರಹ ವೆಂಕಟೇಶ್ವರನ ವಿಗ್ರಹವ ಅಥವಾ ಅದು ಬುದ್ಧನ ವಿಗ್ರಹವ ಅಂತ. ಇವತ್ತು ಇಂಥ ಪ್ರಮುಖವಾದ ವಿಷಯದ ಕುರಿತಂತೆ ನಾನು ಮಾತಾಡ್ತೀನಿ. ಸ್ನೇಹಿತರೆ, ನಾನಿಲ್ಲೊಂದು ವಿಷಯನ ಮೊದಲೇ ಸ್ಪಷ್ಟಪಡಿಸ್ತೀನಿ. ಅದೇನು ಅಂತ ಹೇಳಿದರೆ, ತಿರುಪತಿಯಲ್ಲಿರುವ ಶ್ರೀನಿವಾಸನು ಕೂಡ ವಿಷ್ಣುವಿನ ಅವತಾರ ಹಾಗೂ ಬುದ್ಧನು ಕೂಡ ವಿಷ್ಣುವಿನ ಅವತಾರ ಅಂತ ನಾವು ಹಿಂದೂಗಳು ಒಪ್ಕೊಳ್ತೀವಿ. ತಿರುಪತಿಯ ಶ್ರೀನಿವಾಸ ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬ ಹಾಗೂ ಬುದ್ಧ ವಿಷ್ಣುವಿನ ದಶಾವತಾರಗಳಲ್ಲಿ ಒಬ್ಬ. ವಿಷ್ಣುವಿನ ದಶಾವತಾರಗಳು ಅಂದರೆ 10 ಅವತಾರಗಳನ್ನು ಉಲ್ಲೇಖ ಮಾಡಬೇಕಾದ್ರೆ 9ನೇ ಅವತಾರವಾಗಿ ಬುದ್ಧನನ್ನು ಉಲ್ಲೇಖ ಮಾಡಲಾಗತ್ತೆ. ಆದ್ದರಿಂದ ಹಿಂದೂ ಗ್ರಂಥಗಳು ಸ್ಪಷ್ಟವಾಗಿ ಬುದ್ಧ ವಿಷ್ಣುವಿನ ಅವತಾರ ಅನ್ನೋದನ್ನು ಈಗಾಗಲೇ ಸ್ಪಷ್ಟಪಡಿಸಿವೆ. ಈಗ ನೀವೊಂದು ಪ್ರಶ್ನೆ ಕೇಳ್ಬೋದು, ಬುದ್ಧ ವಿಷ್ಣುವಿನ ಅವತಾರ ಅಂತ ನೀವು ಹಿಂದೂಗಳೇ ಒಪ್ಕೊಳ್ತಾ ಇರಬೇಕಾದ್ರೆ, ಶ್ರೀನಿವಾಸ ಮತ್ತು ಬುದ್ಧ ಎರಡೂ ವಿಷ್ಣುವಿನ ಅವತಾರ ಅಂತ ನೀವು ಒಪ್ಕೊಳ್ಳೋದಾದರೆ, ಯಾಕೆ ತಿರುಪತಿಯಲ್ಲಿರುವ ವಿಗ್ರಹ ಬುದ್ಧನ ವಿಗ್ರಹ ಅಂತ ಹೇಳಿದಾಗ ನೀವು ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತೀರಿ ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು. ಆ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವನ್ನು ನಾನಿವಾಗ ಕೊಡ್ತೀನಿ. ನೋಡಿ, ಬುದ್ಧ ಆಗಿರಲಿ ಶ್ರೀನಿವಾಸ ಆಗಿರಲಿ ಇಬ್ಬರು ವಿಷ್ಣುವಿನ ಅವತಾರನೇ. ಆದರೆ ದೇವರು ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ರೂಪದಿಂದ ಯಾವ ಯಾವ ಅವತಾರಗಳಿಂದ ಆ ಶಿಲಾ ಪ್ರತಿಮೆ ಒಳಗಡೆ ನೆಲೆಸಿರ್ತಾನೋ ಅದೇ ರೂಪಕ್ಕೆ ಪೂಜೆ ಸಲ್ಲಿಸಬೇಕು ಅನ್ನೋದು ನಮ್ಮ ಸನಾತನ ವೈದಿಕ ಹಿಂದೂ ಸಂಪ್ರದಾಯ ಆಗಿದೆ. ಆದ್ದರಿಂದ ತಿರುಪತಿಯಲ್ಲಿರುವ ವಿಗ್ರಹಕ್ಕೆ ಬುದ್ಧನ ವಿಗ್ರಹ ಅಂತ ಪೂಜೆ ಸಲ್ಲಿಸೋದಕ್ಕೆ ಬರೋದಿಲ್ಲ. ಅದು ಶ್ರೀನಿವಾಸನ ಅಥವಾ ವೆಂಕಟೇಶ್ವರನ ವಿಗ್ರಹ ಅಂತಲೇ ನಾವು ಅದಕ್ಕೆ ಪೂಜೆ ಸಲ್ಲಿಸಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಯಾರಾದರೂ ಅದು ಬುದ್ಧನ ವಿಗ್ರಹ ಅಂತ ಹೇಳಿದ್ರೆ ಅದನ್ನು ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಅದು ಬುದ್ಧನ ಮೇಲಿನ ದ್ವೇಷದಿಂದ ಅಲ್ಲ, ಆಯಾಯ ರೂಪಗಳಿಗೆ ಸ್ಪಷ್ಟವಾಗಿ ಪೂಜೆ ಸಲ್ಲಿಸಬೇಕು ಅನ್ನೋ ಕಾರಣದಿಂದ ವಿರೋಧ ವ್ಯಕ್ತಪಡಿಸ್ತೀವಿ ಹೊರತು ಇನ್ಯಾವುದೇ ಕಾರಣಗಳು ಅದರಲ್ಲಿ ಅಡಗಿಲ್ಲ. ನೋಡಿ, ಈ ವಿಷಯ ಅರ್ಥ ಆಗಬೇಕು ಅಂದಾಗ ನಿಮಗೆ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ. ನಾವೆಲ್ಲ ಉಡುಪಿಗೆ ಹೋಗ್ತೀವಿ, ಅಲ್ಲಿ ಶ್ರೀಕೃಷ್ಣನ ಪ್ರತಿಮೆಯನ್ನು ಅಥವಾ ವಿಗ್ರಹನ ನೋಡಿ ನಮಸ್ಕಾರ ಮಾಡ್ತೀವಿ. ಶ್ರೀರಂಗಂಗೆ ಹೋಗ್ತೀವಿ, ಅಲ್ಲಿ ರಂಗನಾಥ ಸ್ವಾಮಿಯ ವಿಗ್ರಹ ನೋಡಿ ನಮಸ್ಕಾರ ಮಾಡ್ತೀವಿ. ಅದೇ ರೀತಿ ಅಯೋಧ್ಯೆಗೆ ಹೋದಾಗ ಅಲ್ಲಿ ಬಾಲರಾಮನ ವಿಗ್ರಹವನ್ನು ನೋಡಿ ನಮಸ್ಕಾರ ಮಾಡ್ತೀವಿ. ನಾವು ಯಾವತ್ತಾದರೂ ಉಡುಪಿಗೆ ಹೋದಾಗ ಅಲ್ಲಿರುವ ವಿಗ್ರಹ ರಾಮನ ವಿಗ್ರಹ ಅಂತ ನಮಸ್ಕಾರ ಮಾಡಿದ್ದೀವ? ಅಯೋಧ್ಯೆಗೆ ಹೋದಾಗ ಅಲ್ಲಿ ರಾಮ ಇಲ್ಲ ಕೃಷ್ಣನ ವಿಗ್ರಹ ಅಂತ ನಮಸ್ಕಾರ ಮಾಡಿದ್ದೀವ? ಯಾವುದೇ ಕಾರಣಕ್ಕೂ ನಾವು ಹಾಗೆ ಮಾಡೋದಿಲ್ಲ. ಯಾಕೆಂದರೆ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಯಾವ ಯಾವ ಕ್ಷೇತ್ರಗಳಲ್ಲಿ ಭಗವಂತ ಯಾವ ಯಾವ ರೂಪದಲ್ಲಿ ನೆಲೆಸಿರ್ತಾನೆ ಅನ್ನೋದನ್ನು ನೋಡಿಕೊಂಡೇ ನಾವು ಆ ಕ್ಷೇತ್ರಗಳಿಗೆ ದರ್ಶನಕ್ಕೆ ಹೋಗ್ತೀವಿ ಮತ್ತು ಆಯಾ ರೂಪಗಳನ್ನು ಪೂಜಿಸಿ ಅಲ್ಲಿಂದ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ತೀವಿ. ಸ್ನೇಹಿತರೆ, ಇದರಿಂದ ನಮಗೆ ಗೊತ್ತಾಗೋ ವಿಷಯ ಏನಂತ ಹೇಳಿದ್ರೆ, ಉಡುಪಿಯ ಶ್ರೀಕೃಷ್ಣ, ಶ್ರೀರಂಗಂನ ರಂಗನಾಥ ಹಾಗೂ ಅಯೋಧ್ಯೆಯ ರಾಮ ಇವರೆಲ್ಲರೂ ವಿಷ್ಣುವಿನ ಅವತಾರವೇ ಆದರೂ ಕೂಡ ಆ ಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ನಾವು ಆ ವಿಶೇಷ ರೂಪಗಳಿಗೆ ಮಾತ್ರ ಪೂಜೆ ಸಲ್ಲಿಸಬೇಕಾಗ್ತದೆ. ಅದೇ ರೀತಿ ತಿರುಪತಿಯಲ್ಲಿರುವ ವಿಗ್ರಹ ಶ್ರೀನಿವಾಸನ ವಿಗ್ರಹವೇ ಹೊರತು ಅದು ಯಾವುದೇ ಕಾರಣಕ್ಕೂ ಬುದ್ಧನ ವಿಗ್ರಹ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾವು ತಿರುಪತಿಗೆ ಭೇಟಿ ನೀಡಿದಾಗ ಅಲ್ಲಿರುವ ವಿಗ್ರಹ ಶ್ರೀನಿವಾಸನ ವಿಗ್ರಹ ಅಂತಾನೆ ಪೂಜೆ ಸಲ್ಲಿಸಬೇಕಾಗತ್ತೆ. ಇದು ಶಾಸ್ತ್ರೀಯವಾದ ಕ್ರಮ. ಸ್ನೇಹಿತರೆ, ತಿರುಪತಿ ಭೂಲೋಕದಲ್ಲಿರುವ ವೈಕುಂಠ. ಪ್ರತಿದಿನ ಲಕ್ಷಾಂತರ ಭಕ್ತರು ಅಲ್ಲಿರುವ ವೆಂಕಟೇಶ್ವರನ ವಿಗ್ರಹನ ದರ್ಶನ ಮಾಡೋದಕ್ಕೆ ಬರ್ತಾರೆ. ತಿರುಪತಿ ವೆಂಕಟೇಶ್ವರ ಜಗತ್ತಿನಾದ್ಯಂತ ಅತಿ ಹೆಚ್ಚು ಭಕ್ತರನ್ನು ಹೊಂದಿದ್ದಾನೆ. ಅಂತಹ ಹಿಂದೂಗಳ ಪವಿತ್ರ ಕ್ಷೇತ್ರದ ಬಗ್ಗೆ ಕೆಲವರು ಅಪಪ್ರಚಾರ ಮಾಡೋದಕ್ಕೆ ತೊಡಗಿದ್ದಾರೆ. ಕೆಲವರು ಹೇಳ್ತಾರೆ ತಿರುಪತಿ ಹಿಂದೆ ಹಿಂದೂ ಧರ್ಮದ ಧಾರ್ಮಿಕ ಕೇಂದ್ರ ಆಗಿರಲಿಲ್ಲ ಅಂತ. ಇದು
ಅನ್ಯ ಧರ್ಮದ ಧಾರ್ಮಿಕ ಕೇಂದ್ರ ಆಗಿತ್ತು. ಇದು ಒಂದು ಬೌದ್ಧ ವಿಹಾರ. ಇಲ್ಲಿರುವ ಪ್ರತಿಮೆ ಬುದ್ಧನ ಪ್ರತಿಮೆ ಅಂತ ಹಲವು ಬುದ್ಧಿಜೀವಿಗಳು ಇದನ್ನು ಕ್ಲೇಮ್ ಮಾಡ್ತಾರೆ. ಈ ವಿಷಯದ ಕುರಿತಂತೆ ಭಾರತದಾದ್ಯಂತ ಅನೇಕ ಚರ್ಚೆಗಳು ಈಗಾಗಲೇ ನಡೆದಿದೆ. ಇದರ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ಹಲವು ಬುದ್ಧಿಜೀವಿಗಳು, ಶಾಸ್ತ್ರಕಾರರು, ಪಂಡಿತರು ಹಾಗೂ ಇತಿಹಾಸಕಾರರು ಇದ್ರ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಈ ದೇಶದಲ್ಲಿ ಯಾವುದೇ ವಿಷಯದ ಕುರಿತಂತೆ ಚರ್ಚೆ ನಡೆಯುವಾಗ ತಮ್ಮ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಹಕ್ಕು ಈ ದೇಶದ ಪ್ರತಿ ಒಬ್ಬ ನಾಗರಿಕನಿಗೂ ಕೂಡ ಇದೆ. ಆದರೆ ಆ ಹಕ್ಕನ್ನು ದುರುಪಯೋಗ ಪಡಿಸ್ಕೊಂಡು ಕೆಲವರು ತಿರುಪತಿಯಲ್ಲಿರೋ ವಿಗ್ರಹ ಬುದ್ಧನ ವಿಗ್ರಹ, ಇದು ಬೌದ್ಧ ವಿಹಾರ ಅಂತ ಹೇಳ್ತಾ ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ. ಹಾಗಾದರೆ ಅವರೆಲ್ಲ ಹೇಳೋ ರೀತಿ ತಿರುಪತಿಯಲ್ಲಿರೋದು ಬುದ್ಧನ ವಿಗ್ರಹನ? ಖಂಡಿತ ಅಲ್ಲ. ಯಾಕಂದರೆ ಬುದ್ಧ ಹುಟ್ಟಿದ್ದು ಸುಮಾರು 2,500 ವರ್ಷಗಳ ಹಿಂದೆ ಅಷ್ಟೇ. ಕ್ರಿಸ್ತಪೂರ್ವ 563ರಲ್ಲಿ ಬುದ್ಧ ಹುಟ್ಟಿದ್ರು. ಸುಮಾರು 80 ವರ್ಷಗಳ ಕಾಲ ಜೀವಿಸಿದ್ದ ಬುದ್ಧ ಕ್ರಿಸ್ತಪೂರ್ವ 483ರಲ್ಲಿ ಪರಿನಿರ್ವಾಣ ಹೊಂದಿದ್ರು ಅಂತ ಹೇಳಲಾಗತ್ತೆ. ಹಾಗಾಗಿ ಈ ಕಾಲಮಾನದಿಂದ ನಮಗೆ ಜನರಲ್ ಆಗಿ ಗೊತ್ತಾಗೋ ವಿಷಯ ಏನಂತ ಹೇಳಿದ್ರೆ, 2,500 ವರ್ಷಗಳಿಗಿಂತ ಮೊದಲೇ ತಿರುಪತಿಯಲ್ಲಿ ವೆಂಕಟೇಶ್ವರನ ಅವತಾರ ಆಗೋಗಿತ್ತು. ಅದೇ ವೆಂಕಟೇಶ್ವರನೇ ಕಲಿಯುಗದ ತನ್ನ ಭಕ್ತರಿಗಾಗಿ ಶಿಲಾರೂಪದಲ್ಲಿ ಆ ಸ್ವಯಂಭೂ ವಿಗ್ರಹದಲ್ಲಿ ನೆಲೆ ನಿಂತಿದ್ದಾನೆ. ಆದ್ದರಿಂದ ಇದೊಂದು ಕಾಲಮಾನವೇ ಸಾಕು ತಿರುಪತಿಯಲ್ಲಿರೋದು ಬುದ್ಧ ಅಲ್ಲ, ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಅಂತ ಪ್ರೂವ್ ಮಾಡೋದಕ್ಕೆ. ಸ್ನೇಹಿತರೆ, ನೀವಿಲ್ಲೊಂದು ವಿಷಯನ ಸ್ಪಷ್ಟವಾಗಿ ಗಮನಿಸಬೇಕು. ಅದೇನು ಅಂತ ಹೇಳಿದ್ರೆ, ಬುದ್ಧ ಹುಟ್ಟುವುದಕ್ಕೆ ಮೊದಲೇ ಅಲ್ಲಿ ವೆಂಕಟೇಶ್ವರನ ವಿಗ್ರಹ ಸ್ಥಾಪನೆ ಆಗಿತ್ತು ಅಂತ ಹೇಳುವಾಗ ಅದು ಬುದ್ಧನ ವಿಗ್ರಹ ಅಂತ ಯಾವ ರೀತಿ ಇವರು ಹೇಳ್ತಾರೆ? ಹಾಗಾದರೆ ಇವರೆಲ್ಲ ಹೇಳೋ ರೀತಿ ಬುದ್ಧ ಹುಟ್ಟುವುದಕ್ಕೆ ಮೊದಲೇ ಅಲ್ಲಿ ಇವರು ಬುದ್ಧನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ರ? ಇದಕ್ಕೆ ಯಾವುದಾದ್ರೂ ಐತಿಹಾಸಿಕ ದಾಖಲೆಗಳಾದರೂ ಇದೆಯಾ? ಆದ್ದರಿಂದ ಒಂದು ಸ್ವಾಭಾವಿಕವಾಗಿ ನಾವೆಲ್ಲ ವಿಚಾರ ಮಾಡಿದಾಗ ಅದು ವೆಂಕಟೇಶ್ವರನೇ ಅನ್ನೋದು ನಮಗೆ ಕನ್ಫರ್ಮ್ ಆಗತ್ತೆ. ಸ್ನೇಹಿತರೆ, ತಿರುಪತಿ ಬೆಟ್ಟದ ಬಗ್ಗೆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕ ತಿರುಪತಿ ಎಂತಹ ಪವಿತ್ರ ಕ್ಷೇತ್ರ ಅನ್ನೋದನ್ನು ನಮಗೆಲ್ಲ ತಿಳಿಸತ್ತೆ. ಅಷ್ಟೇ ಅಲ್ಲ, ತಿರುಪತಿ ಅನಾದಿ ಕಾಲದಿಂದಲೂ ಕೂಡ ಸನಾತನ ವೈದಿಕ ಪರಂಪರೆಯ ಕ್ಷೇತ್ರ ಆಗಿತ್ತೇ ಹೊರತು ಅದು ಅನ್ಯ ಧರ್ಮದ ಕ್ಷೇತ್ರ ಆಗಿರಲಿಲ್ಲ ಅನ್ನೋದನ್ನು ಅದೇ ಸ್ಪಷ್ಟಪಡಿಸುತ್ತೆ. ಆ ಶ್ಲೋಕ ಯಾವುದು ಅಂತ ಹೇಳಿದ್ರೆ, ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂತ. ಸ್ನೇಹಿತರೆ, ಈ ಶ್ಲೋಕದ ಅರ್ಥ ಏನು ಅಂತ ಹೇಳಿದ್ರೆ, ತಿರುಪತಿ ತಿರುಮಲಕ್ಕೆ ಸಮಾನವಾದ ಪ್ರದೇಶ ಬ್ರಹ್ಮಾಂಡದಲ್ಲೇ ಇಲ್ಲ. ಆ ಬೆಟ್ಟದಲ್ಲಿ ನೆಲೆಸಿರುವ ವೆಂಕಟೇಶ್ವರನಿಗೆ ಸಮಾನವಾದ ದೈವ ಭೂತ ಭವಿಷ್ಯತ್ ಕಾಲಗಳಲ್ಲಿ ಬೇರೆ ಯಾರೂ ಇಲ್ಲ ಅಂತ ಆ ಶ್ಲೋಕವೇ ಸ್ಪಷ್ಟಪಡಿಸುತ್ತೆ. ನೋಡಿದ್ರಾ, ಒಂದೇ ಒಂದು ಬ್ರಹ್ಮಾಂಡ ಪುರಾಣದ ಶ್ಲೋಕದಿಂದ ನಮ್ಮ ತಿರುಪತಿ, ಅಲ್ಲಿರುವ ನಮ್ಮ ಶ್ರೀನಿವಾಸ ಅಥವಾ ವೆಂಕಟೇಶ್ವರ ಎಷ್ಟು ಪುರಾತನ ಹಾಗೂ ಸನಾತನ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ. ಅಲ್ಲಿ ನೆಲೆಸಿರುವ ವಿಗ್ರಹ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯದ್ದೇ ಅಂತ ಪುರಾಣದ ಆಧಾರದಲ್ಲಿ, ಇತಿಹಾಸದ ಆಧಾರದಲ್ಲಿ, ಆಗಮಶಾಸ್ತ್ರದ ಆಧಾರದಲ್ಲೇ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು.